ಈಗ ಮೊನ್ನೆ 7ನೇ ತಾರೀಕು ಸರ್ಕಾರ ಒಂದು ಆದೇಶವನ್ನು ಮಾಡುತ್ತೆ. ಎಸ್ ಟಿ ಸಮುದಾಯದ ಒತ್ತಡ ಶುರುವಾದ ನಂತರ ಮುಖ್ಯಮಂತ್ರಿಗಳು ಕಳೆದ ಬಾರಿ ವಾಲ್ಮೀಕಿ ಜಯಂತಿ ಸಂದರ್ಭದಲ್ಲೂ ಕೂಡ ಒತ್ತಡ ಕೇಳಿ ಬಂತು. ಸೊ ಅದಾದ ನಂತರವೂ ಕೂಡ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರುವಂತ ಕೆಲಸ ಆಗ್ತಾನೆ ಇತ್ತು. ನೀವು ಆ ಒಂದು ಮೂವ್ಮೆಂಟ್ ಅಲ್ಲಿ ಇದ್ರಿ. ಸೊ ಇಲ್ಲಿ ಯಾವಾಗ ಇದಾಯ್ತು 7ನೇ ತಾರೀಕು ಒಂದು ಸಡನ್ ಆಗಿ ಒಂದು ಆದೇಶ ಈಗ ಬಿಡುಗಡೆ ಆಗಿದೆ. ಎಲ್ಲಿ ತಳವಾರ ಮತ್ತು ಪರಿವಾರ ನಾಯಕ ಅಥವಾ ವಾಲ್ಮೀಕಿ ಸಮುದಾಯದಲ್ಲಿ ಇದ್ದಂಥವ್ರಿಗೆ ಮಾತ್ರನೇ ಎಸ್ ಟಿ ಸರ್ಟಿಫಿಕೇಟ್ ಅನ್ನು ಕೊಡಬೇಕು, ಉಳಿದವರನ್ನ ಇಲ್ಲಿ ದುರುಪಯೋಗ ಆಗ್ತಾ ಇದೆ, ಅದನ್ನ ಪರಿಗಣಿಸಬಾರದು ಅಂತ ಹೇಳಿ. ಆದ್ರೆ ಇನ್ನೊಂದು ಕಡೆ ಆಗಿರುವಂತ ಎಡವಟ್ಟು ಏನಂತಂದ್ರೆ, ಈ ಬೇರೆ ಸಮುದಾಯದಲ್ಲಿರ್ತಕ್ಕಂಥ ತಳವಾರ ಪರಿವಾರ ಸಮುದಾಯದ ಜನರೇನಿದ್ದಾರೆ ಅವರನ್ನ ಬೇರೆ ಕ್ಯಾಟಗರಿಯಿಂದ ಇದ್ದಕ್ಕಿದ್ದಾಗಿ ಇಲ್ಲಿ ಏನ್ ಶಿಫ್ಟ್ ಮಾಡಿತ್ತು ಅಲ್ಲಿ ಅದನ್ನ ಉಳಿಸ್ಕೊಂಡಿಲ್ಲ. ಅದೇ ಮತ್ತೆ ವಾಪಸ್ ಆ ಕ್ಯಾಟಗರಿ ಅಲ್ಲಿ ಹೋಗ್ಬೇಕು. ಅದು OBC ಎಲ್ಲೋ ಒಂದ್ ಕಡೆ ಇದೆ, OBC ನಲ್ಲೇ ಇತ್ತು. ಅದು ಕಂಪ್ಯೂಟರ್ ನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ನಾವು ಕೂಡ ಡಿಮಾಂಡ್ ಮಾಡಿದ್ವಿ, ಮುಂಚೆ ಏನಿತ್ತು ಹಾಗೆ ಮಾಡಂತ ನಾವು ಕೂಡ ರಿಕ್ವೆಸ್ಟ್ ಮಾಡಿದ್ವಿ. ಸೊ ಎಲ್ಲ ಒಂದ್ ಕಡೆ ಅಧಿಕಾರಿಗಳ ಎಡವಟ್ಟ ಅಥವಾ ಸರ್ಕಾರದ ವ್ಯವಸ್ಥೆಯ ಎಡವಟ್ಟ? ಇದು ಎರಡೂ ಆಗ್ತೈತೆ, ಎರಡು ಮಿಕ್ಸ್ ಆಗೇ ಆಗ್ತೈತೆ. ಮತ್ತೆ ಒಂದ್ಸರಿ ರಾಜಕೀಯ ಒತ್ತಡ ಇರಬಹುದು, ಅಧಿಕಾರಿಗಳ ನಿರ್ಲಕ್ಷ್ಯ ಇರಬಹುದು, ಎರಡು ಕಾಮನ್ ಆಗಿದ್ದೇ ಇರ್ತದೆ. ಸರಿ, ಇದ್ರ ವಿಚಾರದ ಜೊತೆನಲ್ಲಿ ಈಗ ಬಹಳ ದೊಡ್ಡದಾಗಿ ಕೇಳಿ ಬರ್ತಾ ಇರುವಂಥದ್ದು, ಈ ಎಸ್ ಟಿ ಸಮುದಾಯದಕ್ಕೆ ಒಂದು ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನೋ ಥರದ್ದು ಬೇಕು. ಪ್ರತಿ ಸಾರಿ TSP ಹಣ ಬಿಡುಗಡೆ ಆಗುತ್ತೆ, ಆದರೆ ಜೊತೆಗೆ ಗುತ್ತಿಗೆದಾರರಿಗಿರ್ಬೋದು ಮತ್ತು ಎಲ್ಲ ರಿಸರ್ವೇಷನ್ ಹೆಸರಿಗಿದೆ. ಆದರೆ ಇಲ್ಲಿ ಡೆವಲಪ್ಮೆಂಟ್ ವಿಚಾರ ಅಂತ ಬಂದ ಸಂದರ್ಭದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಅನ್ನುವಂಥದ್ದು ಕೂಗುದು ಬಹಳ ದೊಡ್ಡದಾಗಿದೆ. ಸೊ ಈ ಸಾರಿ ಬಜೆಟ್ ನಲ್ಲಿ ಏನಾದರೂ ಆತೊಂದು ರಿಫ್ಲೆಕ್ಟ್ ಆಗ್ಬೋದಾ ಅಂತ? ಇಲ್ಲ, ಅದು ಅನಾವನ್ಸ್ ಮಾಡ್ಬೋದು, ಅದೇನು ಆಮ್ಯಾಗ ಮಾಡ್ಬೇಕು. ಯಾಕಂದ್ರೆ ಅದಕ್ಕೆ ದುಡ್ಡು ರಿಸರ್ವ್ ಇದೆ. ಅದನ್ನು ಬೇರೆ ಬೇರೆ ಇಲಾಖೆ ಕೊಡದೆ ST ಯಲ್ಲೇ ಇಟ್ಟು ST ಯಲ್ಲೇ ಕಲ್ಯಾಣ ಕಾರ್ಯಕ್ರಮ ಮಾಡೋದ್ರಿಂದ ನೀವು ಹೇಳ್ದಂಗೆ ಜಾಸ್ತಿ ಬೆನಿಫಿಟ್ ಕೊಡ್ಬೋದು ನಾವು. ಯಾಕಂದ್ರೆ ಈಗ 40 ಇಲಾಖೆ ಕೊಟ್ಬಿಡ್ತೀವಿ ನಾವು. ಹೌದು, ಅಲ್ಲೊಂದು 2 ಕೋಟಿ, ಅಲ್ಲೊಂದು 10 ಕೋಟಿ, 20, 30. ಸೊ ಅದು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗೋಲ್ಲ. STನೇ ಡೈರೆಕ್ಟಾಗಿ ST ಡೈರೆಕ್ಟರೇಟ್ ಸಚಿವಾಲಯ, ಹೌದು, ಇವರೇ ಕಾರ್ಯಕ್ರಮ ಮಾಡಬೇಕು, ಇವರೇ ನೇರವಾಗಿ ದುಡ್ಡು ಕೊಡಬೇಕು. ಹೌದು, ಅದು ಇನ್ನೂ ಉಪಯುಕ್ತ ಆಗ್ತದೆ, ಅಗ್ರೆಸಿವ್ ಇರ್ತದೆ.